ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ನನ್ನ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ. ಮಧು ಗೌಡ. ಇವಾಗ ಎಲ್ಲಾ ಕಡೆ ಮಧು ಗೌಡ ಮಧು ಗೌಡ ಮಧು ಗೌಡ ಎಷ್ಟು ವೈರಲ್ ಆಗ್ತಿದೆ ಅಂದ್ರೆ ಅದು ನನ್ನ ತಪ್ಪು ಅಂತ ಹೇಳಲ್ಲ, ಓಕೆನಾ. ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಸುತ್ತಿ ಬಳಸಿ ಬರೋದ್ ಬೇಡ. ಅವ್ರ ಲೈಫ್ ಸ್ಟೈಲ್ ನ ತುಂಬಾ ವರ್ಷದಿಂದ ಅವ್ರು ವಿಡಿಯೋ ಮಾಡ್ತಿದ್ದಾರೆ, ವ್ಲಾಗ್ ಆಗ್ತಿದ್ದಾರೆ, ತುಂಬಾ ಚೆನ್ನಾಗಿ ಓಡ್ತಿದೆ, ಕ್ಲಿಕ್ ಆಗಿದೆ, ಎಲ್ಲ ಓಕೆ. ಬಟ್ ಇವಾಗ ಪ್ರೆಗ್ನೆನ್ಸಿ ಇದೊಂದು ಗುರು, ನಾನು ತಪ್ಪು ಅಂತಾನು ಹೇಳಲ್ಲ. ಅವ್ರದ್ದು ಲೈಫ್ ಮೂವ್ಮೆಂಟ್ ನ ಅವ್ರಿಗೊಂದು ಇದೊಂದು ಮೆಮೊರಿ, ಫುಲ್ ಮೆಮೊರಿ. ನಾವು ಪ್ರೆಗ್ನೆಂಟ್ ಆಗಿದ್ದಾಗೋ ಪಾಪು ಆಗಿದ್ದಾಗ ನಮ್ಮ ಮದ್ವೆ ಕ್ಷಣನೋ ಬರ್ತಡೇದೋ ಅದೋ ಇದೋ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೋತೀವಿ. ಬಟ್ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಅವ್ರು ಪಬ್ಲಿಕ್ ಮಾಡ್ತಿದ್ದಾರೆ. ಪಬ್ಲಿಕ್ ಮಾಡ್ತಿರೋದು ಏನಕ್ಕೆ? ಒಂದು ನಮ್ಮ ಮೆಮೊರಿ ಇರುತ್ತೆ, ಬಟ್ ನಮ್ ಫ್ಯಾಷನ್ ಅದು ವ್ಲಾಗ್ ಮಾಡ್ತಾ ಇದೀನಿ, ಬಟ್ ನಾನು ಡೈಲಿ ಬ್ಲಾಗ್ ಅಲ್ಲಿ ಎಲ್ಲ ಅಪ್ಡೇಟ್ ತೋರಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಹಂಗಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗ ಆಗ್ತಿದ್ದಾರೆ. ಅದಿವಾಗ ಮುಂದೆ ಒಂದ್ ದಿವಸ ಅಪ್ಪಾಪು ಅವ್ರು ದೊಡ್ಡರಾದ್ರೂ, ಅವ್ರಿಗೆ ವಯಸ್ಸಾದ್ರೂ, ಮುದುಕಿ ಆದ್ರೂ ಅವ್ರಿಗೊಂದು ನೆನಪಿರುತ್ತೆ. ಬ್ಲಾಗ್ ಎಲ್ಲ ತೆಗ್ದ್ಬಿಟ್ಟು ನೋಡ್ತಾ ಇದ್ರೆ ನಾವು ಇಷ್ಟು ಚೆನ್ನಾಗಿತ್ತಲ್ಲ ನನ್ನ ಲೈಫ್ ಜರ್ನಿ ಎಷ್ಟ್ ಚೆನ್ನಾಗ್ ಬಂತು, ಹಂಗೆ ಹಿಂಗೆ ಚೆನ್ನಾಗಿ ನಂದೊಂದು ಲೈಫ್ ಜರ್ನಿನ ಹಿಂದೆ ತಿರುಗಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ನನ್ನ ಲೈಫ್ ಸ್ಟೈಲು. ಈ ಮುಂದಿನ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನ್ನ ಲೈಫ್ ನಾನು ಹೆಂಗಿರ್ಬೇಕು ಅನ್ಕೊಂಡಿದೀನಿ, ಆತರ ಎಂಜಾಯ್ ಮಾಡಿದೀನಿ, ಆತರ ಇದ್ದೀನಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಖುಷಿ ಇರುತ್ತೆ. ಸೊ ಅದು ಒಂದು ನನ್ನ ಪ್ರಕಾರ. ಇನ್ನೊಂದು ಡೈಲಿ ಬ್ಲಾಗ್ ನ ನಾವು ಯಾವ ತರ ಇರ್ತೀವಿ ಅದನ್ನ ಡೈಲಿ ಬ್ಲಾಗ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಆಗಿರುತ್ತೆ. ಅವ್ರು ಪ್ರೆಗ್ನೆಂಟ್ ಆದಾಗ್ಲೂ ಅವ್ರದ್ದು ಎಲ್ಲಾ ವಿಡಿಯೋಸ್ ವೈರಲ್ ಆಯ್ತು. ಅವ್ರು ಖುಷಿ ಪಟ್ಟಿರೋದು, ಅವ್ರು ಫೋಟೋಶೂಟ್ ಮಾಡ್ಸಿರೋದು, ಅವ್ರದ್ದು ಫ್ಯಾಮಿಲಿ ರಿಯಾಕ್ಷನ್ ಎಲ್ಲದು ಹಾಕಿದ್ದು ಎಲ್ಲ ವಿಡಿಯೋ ವೈರಲ್ ಆಯ್ತು. ಬಟ್ ಕೆಲವೊಬ್ರು ಹಂಗೂ ಮಾಡಿದ್ರು. ಮಹಾ ತಾಯಿ ಫಸ್ಟ್ ಏನೋ ಇರ್ತಾ ಇರೋದು, ಫಸ್ಟ್ ಟೈಮ್ ಏನೋ ಪ್ರೆಗ್ನೆಂಟ್ ಆಗಿರೋದೇನೋ ಈ ಪ್ರಪಂಚಕ್ಕೆ, ಹಂಗೆ ಹಿಂಗಿರೋದಲ್ಲ. ಓಕೆ, ನಾನು ವಿಡಿಯೋ ಮಾಡೋದು ತಪ್ಪು ಅಂತ ಹೇಳಲ್ಲ, ಟ್ರೋಲ್ ಮಾಡೋದು ತಪ್ಪು ಅಂತ ಹೇಳಲ್ಲ. ಬಟ್ ಅವ್ರ ಖುಷಿ ಗುರು, ಅವ್ರವ್ರ ಖುಷಿಗೆ ಅವ್ರು ಹಾಕತ್ತಾರಲ್ವಾ. ಬಟ್ ಅದನ್ನು ಹೇಳಕ್ಕಾಗಲ್ಲ. ಅವ್ರ ಖುಷಿಗೆ ಅವ್ರು ಸ್ಪೆಂಡ್ ಮಾಡಿರ್ತಾರೆ. ಆ ಟೈಮ್ನ, ಆ ಕ್ಷಣನ ಅವ್ರು ವಿಡಿಯೋ ಮಾಡೋದು, ಇದನ್ನ ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ನಂದೊಂದು ಮೆಮೊರಿ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿರ್ತಾರೆ. ಓಕೆನಾ. ಒಂದು ಇವಾಗ ಪ್ರೆಗ್ನೆನ್ಸಿದು ಇದು ಫೋಟೋಶೂಟ್ ಯಾವುದು ಸೀಮಂತದ್ದು ಫುಲ್ ವೈರಲ್ ಆಯ್ತು. ಅವರೆಲ್ಲ ಗೋಲ್ಡೇ ಹಾಕಿದ್ರು. ಅವ್ರವ್ರ ಕೆಪಾಸಿಟಿ. ಇವಾಗ ನಮ್ಮಂತವ್ರಿಗೆ ಗೋಲ್ಡ್ ಹಾಕಕ್ ಆಗ್ಲಿಲ್ಲ ಅಂದ್ರೆ ಓಕೆನಪ್ಪ, ನಾವ್ ಇರೋದ್ರಲ್ಲಿ ಖುಷಿಯಾಗಿರ್ತೀವಿ ಅನ್ನೋ ಮೈಂಡ್ ಸೆಟ್ ನಮ್ದು. ಅವ್ರಿಗೆ ದೇವ್ರು ಕೊಟ್ಟಿದ್ದಾನೆ, ಕಷ್ಟ ಪಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಯಾವ ತರ ಇರ್ಬೇಕು, ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ, ಆ ತರ ಮಾಡ್ಕೊಂಡಿದ್ದಾರೆ, ಅದು ಖುಷಿನೇ. ಅದು ಟ್ರೋಲ್ ಆಯ್ತು. ಓಕೆ, ಇವಾಗ ಕೆಲವ್ರು ಹೇಳ್ತಾರೆ ಅವ್ರಿಗೆ ಟ್ರೋಲ್ ಮಾಡ್ತಿದ್ದಾರೆ, ತುಂಬಾ ವ್ಯೂಸ್ ಹೋಗ್ತಿದೆ, ಅಮೌಂಟ್ ಬರ್ತಿದೆ, ಯೂಟ್ಯೂಬ್ ಇಂದಾನೆ ಇಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲ ಕೆಲವರು ತುಂಬಾ ಜನ ಅನ್ಸಿರುತ್ತೆ. ಅದೇನಕ್ಕೆ ಅಂತ ಅಂದ್ರೆ, ಒಂದೂವರೆ ವ್ಯೂಸ್ ಬರೋಕ್ ಕಾರಣ ನಾವು ನೋಡ್ತೀವಿ, ನಾವು ಇಂಟ್ರೆಸ್ಟ್ ಇಂದ ಅವ್ರ ಲೈಫ್ ಸ್ಟೈಲ್ ನ, ಅವ್ರ ಲೈಫ್ ಸ್ಟೋರಿನ ಇಂಟ್ರೆಸ್ಟ್ ಇಂದ ನೋಡ್ತೀವಿ, ನಾವೇ ವ್ಯೂಸ್ ಕೊಡ್ತಿದೀವಿ. ಇನ್ನೊಂದು ಅಷ್ಟೊಂದೆಲ್ಲ ವ್ಯೂಸ್ ಬರ್ತಿದೆ ಅಂತಲ್ಲ, ಅದ್ರ ಹಿಂದೆ ಅವರು ವಿಡಿಯೋ ಮಾಡ್ಬೇಕು, ಎಡಿಟ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಅವ್ರೂ ಟೈಮ್ ವೇಸ್ಟ್ ಮಾಡ್ಕೊಂಡು ಯೂಟ್ಯೂಬ್ಗೆ ಅಂತ ಎತ್ತಿಟ್ಟು ವಿಡಿಯೋ ಮಾಡ್ತಾರೆ. ಅವ್ರದ್ದು ಕಷ್ಟ ಇಲ್ಲ ಅಂತಲ್ಲ ಅಂದ್ರೆ ಸೆಕೆಂಡ್ರಿ ಅದೊಂದು. ಮತ್ತೆ ಇನ್ನೊಂದು ಸೆಕೆಂಡ್ರಿ, ಅವ್ರ ಹತ್ರ ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ ಇರ್ಬೋದು, ಎಲ್ಲ ಹುಡುಗರೆಲ್ಲ ಟೀಮ್ ಇರುತ್ತೆ, ಇವ್ರು ಹೆಲ್ಪ್ ಮಾಡ್ಕೊಡ್ತಾರೆ, ಅದು ಇದು ಆಗುತ್ತೆ ಅಂತ ಹೇಳ್ಬೋದು. ಅವ್ರವ್ರ ಕೆಪಾಸಿಟಿ. ಇವಾಗ ನಾವು ಕ್ಯಾಮ್ರಾಮನ್ ಇಟ್ಕೊಂಡು, ಎಡಿಟರ್ ಇಟ್ಕೊಂಡು ಎಲ್ಲ ಮಾಡಕ್ಕಾಗುತ್ತೆ? ಅದು ನಮ್ ಕೆಪಾಸಿಟಿ ಆಗಲ್ಲ ಗುರು, ನಮಗೆ ಅದು ಮೇಂಟೈನ್ ಮಾಡಕ್ಕೆ. ಓಕೆನಾ. ಅದೊಂದು. ಮತ್ತೆ ಇನ್ನೊಂದು ಲಕ್ ಅಂತ ಹೇಳ್ಬೋದು. ಮೂರನೇದು ಲಕ್ಕು. ಅವ್ರು ವಿಡಿಯೋ ಮಾಡಿ ಹಾಕಿದ್ದಾರೆ, ಕ್ಲಿಕ್ ಆಗಿದೆ, ಅವ್ರು ಏನ್ ಹಾಕಿದ್ರು ಓಡುತ್ತೆ, ಅಷ್ಟು ದುಡ್ಡು ಮಾಡ್ತವ್ರೆ, ಇಷ್ಟು ದುಡ್ಡು ಮಾಡ್ತವ್ರೆ ಅಂತ. ಅಷ್ಟು ದುಡ್ಡು ಮಾಡ್ತವ್ರೆ, ಇಷ್ಟು ದುಡ್ಡು ಮಾಡ್ತವ್ರೆ ಅಂತ ಹೇಳ್ತೀವಲ್ಲ ನಮ್ಮಂತವ್ರು. ಅದನ್ನ ಅಷ್ಟು ದುಡ್ಡು ಮಾಡೋದು, ಇಷ್ಟು ದುಡ್ಡು ಮಾಡೋದು, ವ್ಯೂಸ್ ಕೊಡ್ತಿರೋದು ಯಾರು? ನಾವೇ ತಾನೆ. ನೋಡಕ್ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ನೀವು ಒಂದು ವ್ಯೂಸ್ ನೋಡ್ಬಿಟ್ಟು ಅವರಿಗೆ ಅಮೌಂಟ್ ಬರೋ ತರ ಮಾಡ್ತಿದ್ದೀರಾ. ಸುಮ್ನೆ ಯಾಕೆ ಕುತ್ಕೊಂಡು ನೆಗೆಟಿವ್ ಕಮೆಂಟ್ ಹಾಕೋದು? ಅಂದ್ರೆ ಅವ್ರಿಗೆ ಆಗ್ತಿದ್ದಾರೆ, ಅವ್ರ ಪರವಾಗಿ ಮಾತಾಡ್ತಿದೀನಿ ಅಂತಲ್ಲ, ಯಾರಿಗಾದ್ರೂ ಅಷ್ಟೇ. ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಮಗೂ ಗೊತ್ತಿರುತ್ತೆ. ಬಟ್ ನೆಗೆಟಿವ್ ಕಮೆಂಟ್ ಹಾಕೋದು ಯಾಕೆ? ಅವ್ರ ಖುಷಿಯಿಂದ ಅವ್ರ ಲೈಫ್ ಸ್ಟೈಲ್ ನ ತೋರಿಸ್ತಿದ್ದಾರೆ, ಖುಷಿಯಿಂದ ನೋಡೋಣ, ಖುಷಿಯಿಂದ ಎಂಜಾಯ್ ಮಾಡೋಣ ಅನ್ನೋ ಥಾಟ್ ನಂದಷ್ಟೇ. ಬಟ್ ನನಗೆ ಈ ತರ ಯಾರ ವಿಡಿಯೋನು ಮಾಡಿಲ್ಲ ನನ್ನ ಹತ್ರ. ಬಟ್ ಅವ್ರು ಖುಷಿ ಹಂಚ್ಕೋತಿದ್ದಾರೆ, ಆ ಖುಷಿನ ನೋಡಿ ಎಂಜಾಯ್ ಮಾಡೋಣ. ನಾವು ಎಂಜಾಯ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೊಟ್ಟೆ ಕಿಚ್ಪಡೋದ್ ಬೇಡ. ಅವ್ರ ಬಗ್ಗೆ ಅಂತಲ್ಲ, ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಪಡೋದ್ ಬೇಡ. ಇವ್ರೇನು ಎರ್ಬಾರ್ದು ಎತ್ತಿದಾರ, ಇವ್ರೇನು ಫಸ್ಟ್ ಟೈಮೇ ತಾಯಿ ಆಗ್ತಿರ್ದ, ಪ್ರಪಂಚದಲ್ಲಿ ಯಾರು ತಾಯಿನೇ ಆಗಿಲ್ವಾ, ಹಂಗೆ ಹಿಂಗೆ ಅಂತ ಹೊಟ್ಟೆ ಕಿಚ್ಚ ಏನಕ್ಕೆ ಗುರು? ಅವ್ರ ಲೈಫ್ ಜರ್ನಿನ ಅವ್ರು ಎಂಜಾಯ್ ಮಾಡ್ತಿದ್ದಾರೆ, ನಮ್ ಲೈಫ್ ಜರ್ನಿನ ನಾವ್ ಎಂಜಾಯ್ ಮಾಡೋಣ. ಇವಾಗ ನಾವ್ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವೇನಕ್ಕೆ ಈ ಕ್ಷಣ ಹಾಳು ಮಾಡ್ಕೋಬೇಕು? ಈಗ ನಮ್ ಲೈಫಲ್ಲಿ ನಾವು ನಮ್ ಟೈಮ್ನ, ನಮ್ದು ಲೈಫ್ನ ಯಾವ ತರ ಸುಂದರವಾಗಿ ಇಟ್ಕೋಬೇಕು, ಈ ಮೂಮೆಂಟ್ ನ ಎಷ್ಟು ಮೆಮೊರಿಬಲ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡೋಣ.
ಅಲ್ವಾ? ಆ ತರ ಹೇಳ್ತಿರೋದು. ಬಟ್ ನಾನು ಯಾರಿಗೂ ಪರವಾಗೂ ಮಾತಾಡ್ತಿಲ್ಲ, ವಿರೋಧವಾಗೂ ಮಾತಾಡ್ತಿಲ್ಲ. ಬಟ್ ಹೇಳ್ತಾ ಇರೋದು ಅಷ್ಟು ವ್ಯೂಸ್ ಬರ್ತಿದೆ, ಇಷ್ಟು ವ್ಯೂಸ್ ಬರ್ತಿದೆ, ಇವಾಗ ಪಾಪು ಹುಟ್ಟಿದ ತಕ್ಷಣ 1 ಮಿಲಿಯನ್ ಆಯ್ತು ಅಂತ. ಬಟ್ ಇವಾಗ ಇನ್ನೂ ಒಂದ್ ನೋಡ್ದೆ, ಗಂಡ್ ಪಾಪು ಆಗ್ಬೇಕು ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಹೆಣ್ ಪಾಪು ಆಯ್ತು, ಅವರಿಗೆ ರಿಯಾಕ್ಷನ್ ಇಲ್ಲ, ಪಾಪ ಹೆಣ್ ಪಾಪು ಆಯ್ತು ಅನ್ನೋ ತರ ಡಲ್ ಆಗಿದ್ದಾರೆ, ಹಂಗೆ ಹಿಂಗೆ ಅಂತ ಇರ್ಬೋದೇನೋ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಅವ್ರಿಗೆ ಗಂಡ್ ಪಾಪು ಬೇಕು ಅಂತ ಆಸೆ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಸೆಕೆಂಡ್ರಿ. ಬಟ್ ಅದೇ ಹೆಣ್ ಪಾಪು ಆದ್ರೂನು ಈಗ ಅದ್ ನಮ್ದೇ ಪಾಪು, ನಾನೇ ಅದಕ್ ತಾಯಿ ಅಂತ ಅಂದ್ರೆ ಅವ್ರು ಖುಷಿಯಿಂದ ಸ್ವೀಕರಿಸ್ಲೇಬೇಕು. ದೇವ್ರು ಕೊಟ್ಟಿರೋದನ್ನ ಆರೋಗ್ಯವಾಗಿ ತಾಯಿ ಮಗಳು ಆರೋಗ್ಯವಾಗಿ ಇರ್ತಾರೆ ಅಂತಂದ್ರೆ ಅದಕ್ಕಿಂತ ಬೇರೆ ಖುಷಿ ಯಾವ್ದು ಹೇಳು? ಅವರಿಗೆ ಅವರೇ ಹೇಳ್ತಾರೆ ಕಲ್ಕಿ ಬರ್ತಾರೆ ಅನ್ಕೊಂಡಿದ್ವಿ, ಮುದ್ದಾದ ಮಗಳು ಬಂದು ಅಂತ. ಬಟ್ ಅದ್ರಲ್ಲಿ ಏನ್ ತಪ್ಪೈತೆ? ಇವಾಗ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಬರ್ಲಿಲ್ಲ, ಹೆಣ್ ಪಾಪ ಬಂತು. ಅದನ್ನು ತುಂಬಾ ಚೆನ್ನಾಗಿ ಸಾಕ್ತಾರೆ, ಅದನ್ನು ಅವ್ರ ಮಗಳು ಅಂತ ಪ್ರೀತಿಯಿಂದಾನೇ ನೋಡ್ಕೋತಾರೆ ಗುರು. ಅದ್ರಲ್ಲಿ ಏನ್ ತಪ್ಪಿರುತ್ತೆ ಅಲ್ವಾ? ಬಟ್ ಇವಾಗ ಅಷ್ಟು ಅವ್ರಿಗೆಲ್ಲ ಯೂಟ್ಯೂಬ್ ಅಲ್ಲಿ ಮಿಲಿಯನ್ಸ್ ಕಟ್ಲೆ ಹೋಗುತ್ತೆ, 1 ಲಕ್ಷ ಸಿಗುತ್ತೆ, 1 ಲಕ್ಷ ಸಿಗುತ್ತೆ ಅಂತ. ಅದ್ ಮಾಡ್ತಿರೋದು ನಾವೇ ಅಲ್ವಾ? ನಾವೇ ಕುತ್ಕೊಂಡು ಅವ್ರ ವ್ಯೂಸ್ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ. ಕೆಲವರು ಎಂಜಾಯ್ ಮಾಡೋಕ್ ಒಂದ್ ಕೆಟಗರಿ ಇದ್ರೆ, ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ದಿರೋ ಬ್ಯಾಡ್ ಕಮೆಂಟ್ ಹಾಕೋದು ಇನ್ನೊಂದ್ ಕೆಟಗರಿ ಇರುತ್ತೆ ಅಲ್ವಾ? ಸೊ ಅದು ಎಲ್ಲರ ಲೈಫ್ಲಿ ಇರುತ್ತೆ. ಬಟ್ ಅವ್ರ ಲೈಫ್ ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಆ ಕೆಪಾಸಿಟಿ ಇರುತ್ತೆ, ಅವ್ರು ಅಷ್ಟೊಂದು ರಿಚ್ ಆಗಿ ಅಷ್ಟೊಂದು ಗ್ರ್ಯಾಂಡ್ ಆಗಿ ಅವ್ರ ಲೈಫ್ ನ ಹಿಂಗ್ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಮ್ ಲೈಫು ಚೆನ್ನಾಗಿದೆ, ನಾವ್ ಇರೋದ್ರಲ್ಲಿ ಖುಷಿ ಪಡ್ಬೇಕು. ಯಾಕೆಂದ್ರೆ ಅವ್ರ ಹತ್ರ ಇಷ್ಟಿದೆ, ಜಾಸ್ತಿ ಚೆನ್ನಾಗಿ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡ್ತಾನೆ ನೋಡ್ತಿದ್ವಿ. ನಮ್ಮ ಹತ್ರ ಇಷ್ಟ ಇರ್ಲಿ ಗುರು. ಇಷ್ಟಿರೋದ್ರಲ್ಲೇ ನಮ್ಗೆ ಎಷ್ಟು ಆಗುತ್ತೆ, ನಾವ್ ಎಷ್ಟು ಖುಷಿ ಪಡಕ್ ಆಗುತ್ತೆ, ನಾವ್ ಎಷ್ಟು ಮೂಮೆಂಟ್ ನ ಮೆಮೊರಿಬಲ್ ಆಗಿ ಕ್ರಿಯೇಟ್ ಮಾಡ್ಕೋತೀವಿ, ಅದನ್ನ ನೋಡಿ ಖುಷಿ ಪಡೋಣ ಅಲ್ವಾ? ನನಗೆ ಒಂದಕ್ಕೆ ಹಂಗ ಅನ್ನಿಸ್ತಾ ಇತ್ತು. ಬಟ್ ಇನ್ನೊಂದು ಅದೇ ಟಾಪಿಕ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ತುಂಬಾ ಧನ್ಯವಾದಗಳು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ನಾನು ಮಧುಗೌಡವ್ರ ಬಗ್ಗೆ ಮಾತಾಡಿದ್ನಲ್ವಾ, ಮಧುಗೌಡವ್ರ ಪರವಾಗೂ ಮಾತಾಡಿಲ್ಲ, ವಿರೋಧವಾಗೂ ಮಾತಾಡಿಲ್ಲ. ಯಾಕೆ ಅಂದ್ರೆ ಅವರ ಲೈಫ್ ಸ್ಟೈಲ್ನ ಅವ್ರು ಎಂಜಾಯ್ ಮಾಡ್ತಿದ್ರೆ ಅದನ್ನ ನೋಡಿ ನಾವು ಖುಷಿ ಪಡ್ತಿದೀವಿ ಅಷ್ಟೇ. ಬಟ್ ಅದು ಯಾರಿಗಾದ್ರೂ ಅವ್ರೇನೋ ಒಂದು ಬೆಳೀತಿದ್ದಾರೆ ಅಂದ್ರೆ ನೋಡಿ ಹೊಟ್ಟೆ ಕಿಚ್ಚು ಪಡೋರು ಇರ್ತಾರೆ, ಅದನ್ನ ನೋಡಿ ಖುಷಿ ಪಡೋರು ಇರ್ತಾರೆ. ಅದರಲ್ಲಿ ನಾವು ನೋಡಿ ಖುಷಿ ಪಡೋ ಕೆಟಗರಿನಲ್ಲಿ ಇರೋಣ. ಓಕೆನಾ? ಇವಾಗ ನನ್ನ ಮಗಳು ಬಂದು ಒಂದು ಸೆಕೆಂಡ್ ಗೈಸ್, ಹೇಳಿ ಮಗಳೇ, ಅದನ್ನ ನೋಡಿ ಖುಷಿ ಪಡೋ ಕೆಟಗರಿನಲ್ಲಿ ನಾವಿರೋಣ. ಯಾಕೆ ಅಂತ ಅಂದ್ರೆ ಅದೊಂದು ಫೀಲಿಂಗ್ ಮಜಾ ಇರುತ್ತೆ ಗುರು. ತಾಯ್ತನ ಅದನ್ನ ಅನ್ಭವಿಸೋದು, ಅದು ಇದು ಮಾಡೋದು, ಡೈಲಿ ರೊಟೀನ್ ಮಾಡ್ತೀನಿ ಅನ್ನೋದು, ಅದೆಲ್ಲ ಒಂದು ಚಂದ. ಅದನ್ನೆಲ್ಲ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಅದನ್ನ ಹಾಕ್ಬೇಕು ಅಂತ ಅಂದ್ರೆ ತುಂಬಾ ಕಷ್ಟನೂ ಇದೆ. ಓಕೆನಾ? ಅಷ್ಟು ಈಸಿನೂ ಅಲ್ಲ. ಬಟ್ ಅವ್ರು ಎಂಜಾಯ್ ಮಾಡ್ತಿದ್ದಾರೆ, ಎಂಜಾಯ್ ಮಾಡೋಕೆ ಬಿಡೋಣ. ಅವ್ರ ಫ್ಯಾಮಿಲಿಗೆಲ್ಲ ಖುಷಿ ಆಗಿದೆ. ಬಟ್ ಇವಾಗ ಏನ್ ಗೊತ್ತಾ, ಇಲ್ಲಿ ಕುತ್ಕೊಂಡು ಕಮೆಂಟ್ ಆಗ್ತಿರ್ತಾರೆ, ಅವ್ರಿಗೆಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಯಾಕೆ ಅಂತ ಅಂದ್ರೆ ಅವ್ರ ಕೈಲಿ ಏನಕ್ಕೆ ತಗೋಕ್ಕಾಗಲ್ಲ, ಅದಕ್ಕೆ ನೆಗೆಟಿವ್ ಕಮೆಂಟ್ ಆಗ್ತಾರೆ. ನನ್ನ ಪ್ರಕಾರ ಯಾರೇ ಆದ್ರೂ ಒಬ್ರು ಬದುಕ್ತಿದ್ದಾರೆ ಅಂದ್ರೆ ನೋಡಿ ಖುಷಿ ಪಡೋಣ. ನಾವ್ ಯಾಕೆ ಬದುಕಕ್ಕಾಗ್ತಿಲ್ಲ ಅಂದ್ರೆ, ಯಾಕೆ ಗುರು ನಾವು ಕಷ್ಟಪಡಕ್ ಆಗ್ತಿಲ್ಲ ಅವ್ರ ತರ, ಹಂಗಂದ್ರೆ ನಾವು ಅವ್ರ ರೇಂಜಿಗೆ ಬದುಕಕ್ ಆಗ್ತಿಲ್ಲ. ನಾವೊಂದ್ ರೇಂಜಿಗೆ ಕಷ್ಟಪಡ್ತೀವಿ, ನಮ್ಗೆ ಅಷ್ಟೇ ಪ್ರತಿಫಲ ಸಿಗುತ್ತೆ, ನಾವು ಅಷ್ಟರಲ್ಲಿ ಎಂಜಾಯ್ ಮಾಡ್ಕೊಂಡು ಇರೋಣ. ಬೇರೆ ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು. ಓಕೆನಾ? ನನ್ನ ಅನಿಸಿಕೆ ಅಷ್ಟು ಮಾತ್ರ. ಓಕೆನಾ? ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಅವ್ರ ಬಗ್ಗೆ ಮಾತಾಡಿದೆ ಅಂದ್ರೆ ನನ್ನ ಬಗ್ಗೆ ನೆಗೆಟಿವ್ ಕಮೆಂಟು ಹಾಕ್ಬೇಡಿ ಗುರು. ನಾನು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ಬಟ್ ನನಗೆ ಹಂಗೆ ಅನ್ನಿಸ್ತು, ಪಾಪ ಅಷ್ಟೊಂದು ಅವ್ರನ್ನ ವೈರಲ್ ಆಗ್ತಾನೆ ಇದೆ. ಅವ್ರವ್ರ ಖುಷಿನ ಅವ್ರು ಹಂಚ್ಕೋತಿದ್ದಾರೆ, ಹಂಚ್ಕೊಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತು. ಬಟ್ ಯಾವುದೇ ಮೂಮೆಂಟ್ ಅಲ್ಲಾದ್ರು ಒಂದು ವಿಡಿಯೋನ ಮಾಡಬೇಕು, ಕ್ಯಾಪ್ಚರ್ ಮಾಡಿ ಅದನ್ನ ಎಡಿಟ್ ಮಾಡಿ ಹಾಕ್ಬೇಕು ಅನ್ನೋ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಹಂಗಾಗಿ ನಾನು ಅದನ್ನ ಹೇಳಿದೆ. ಅವ್ರು ಖುಷಿ ಪಡ್ತಿದ್ದಾರೆ, ಅದು ಅವ್ರ ಲೈಫ್ ಅವ್ರು ಎಂಜಾಯ್ ಮಾಡ್ಕೊಂಡು ಅವ್ರು ಪಬ್ಲಿಕ್ ಮಾಡಿದ್ದಾರೆ. ಅವ್ರ ರೆಗ್ಯುಲರ್ ಆಗಿ ರೊಟ್ಟಿನ ತೋರಿಸಿ ಅದನ್ನ ಎಂಜಾಯ್ ಮಾಡಲಿ, ಬಿಟ್ಬಿಡಿ. ನಿಮಗೆ ಆಗಲಿಲ್ಲ ಅಂತ ಅಂದರೆ ವಿಡಿಯೋ ಸ್ಕಿಪ್ ಮಾಡಿ. ಇಲ್ಲ ಅಷ್ಟೊಂದು ನಿಮಗೆ ಅವರು ಏನು ನನಗೆ ಹೇಳ್ಬೋದು ನೀವು, ಏನು ಇವಳೇನು ಭಾರಿ ದಬಾಕಿನ ಅವ್ರ ವಿಡಿಯೋ ಮಾಡ್ತಾ ಇದೀಯಾ, ಹಂಗೆ ಹಿಂಗೆ, ನಿನಗೇನಾದ್ರೂ ಕಷ್ಟ ಗೊತ್ತು, ನೀನು ಅವ್ರ ಪರವಾಗಿ ಮಾತಾಡ್ತಿದ್ಯಾ, ಹಂಗೆ ಹಿಂಗೆ ಅಂತ ಹೇಳ್ಬೋದು. ನಾನು ಯಾರ ಪರನೂ ಅಲ್ಲ, ಯಾರ ವಿರೋಧನೂ ಅಲ್ಲ. ಒಂದು ಹ್ಯೂಮನ್ ಆಗಿ ಒಬ್ಳು ಏನಂತಾರೆ ಅದಕ್ಕೆ, ಅದು ನನಗೆ ಹೇಳಕ್ಕೆ ಏನಂತ ಗೊತ್ತಿಲ್ಲ, ಒಬ್ಬ ಪಾಸಿಟಿವ್ ವ್ಯಕ್ತಿಯಾಗಿ ಯಾರ ಬಗ್ಗೆ ನೆಗೆಟಿವ್ ಮಾತಾಡಬಾರ್ದು. ಅವರ ಲೈಫ್ ಸ್ಟೈಲ್ ತೋರಿಸ್ತಿದ್ದಾರೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರೋಣ ಅನ್ನೋಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಇಂಟೆನ್ಷನ್ ಇಂದ ಯಾವುದೂ ಅಲ್ಲ ಗೈಸ್. ಓಕೆನಾ? ಆ ಇಂಟೆನ್ಷನ್ ಇಂದ ನಾನು ಯಾವುದೂ ವಿಡಿಯೋ ಮಾಡ್ತಿಲ್ಲ. ಬಟ್ ಅವರು ಖುಷಿಯಿಂದ ಇದ್ದಾರೆ, ನಾವು ಖುಷಿಯಿಂದ ಇರೋಣ. ನಿಮ್ಗೆ ಅಷ್ಟೊಂದು ಕಮೆಂಟ್ ಮಾಡ್ತಿರಲ್ಲ, ಅಷ್ಟೊಂದು ಇದು ಮಾಡ್ತಿದ್ದೀರಲ್ಲ, ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ಕೊಂಡು ಅವ್ರ ವ್ಯೂಸ್ ಬರ್ತಿದೆ, 1 ಮಿಲಿಯನ್ ಆಯಿತು, ಎಲ್ಲದೂ ಮಹಾತಾಯಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದೀರಲ್ಲ, ಅವ್ರ ಥರ ನೀವು ಒಂದು ವಿಡಿಯೋ ಮಾಡಿ ನೋಡಿ, ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನೀನು ಕ್ಲಿಕ್ ಆಗಿ ನೀವು ಅಮೌಂಟ್ ತಗೊಳ್ಳಿ, ನೀವು ದೊಡ್ಡ ಸೆಲೆಬ್ರಿಟಿ ಆಗ್ಬೋದು ಅಷ್ಟೇ. ಅದು ಬಿಟ್ಬಿಟ್ಟು ನಂದಿನೇನು ಇಲ್ಲ, ಒಂದು ವಿಡಿಯೋ ಮಾಡಿ ನೋಡಿ. ವಿಡಿಯೋ ಮಾಡೋದು ಎಷ್ಟು ಕಷ್ಟ, ಎಡಿಟಿಂಗ್ ಮಾಡೋದು ಕಷ್ಟ,
ಅದೇನೇನು ಪ್ರಾಬ್ಲಮ್ ಇರುತ್ತೆ ಅದು ಅಪ್ಲೋಡ್ ಮಾಡಿ ನೋಡಿ. ನಿಮಗೆ ಯಾಕೆ ವ್ಯೂಸ್ ಬರಲ್ಲ, ಅವ್ರಿಗೆ ಯಾಕೆ ವ್ಯೂಸ್ ಬರ್ತಿದೆ, ಆ ಪ್ರಾಬ್ಲಮ್ ಏನೋ, ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ನೀವೆಷ್ಟು ಹಾರ್ಡ್ ವರ್ಕ್ ಮಾಡಿಲ್ಲ, ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಎಲ್ಲ ಗೊತ್ತಾಗುತ್ತೆ. ಓಕೆ ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಸುತ್ತೆ. ಲೈಕ್ ಮಾಡೋದನ್ನ ಮರಿಬೇಡಿ, ಹಂಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಎಲ್ಲ ಪಾಸಿಟಿವ್ ಕಮೆಂಟ್ ಮಾಡಿ. ಓಕೆ, ಇದೇ ಥರ ನೆಕ್ಸ್ಟ್ ವಿಡಿಯೋಸ್ ಸಿಗೋಣ. ಟಾಟಾ, ಬಾಯ್.